ಫ್ಯಾಮಿಲಿ ಡೈರೆಕ್ಟರ್ಗೆ ತಪ್ಪದ ಫ್ಯಾಮಿಲಿ ಪ್ರಾಬ್ಲಮ್. ಎಸ್ ನಾರಾಯಣ್ ವಿರುದ್ಧ ಸೊಸೆಯಿಂದಲೇ ಕಿರುಕುಳ ಆರೋಪ. ಬ್ಲಾಕ್ ಮೇಲ್ಗೆ ಹೆದರಲ್ಲ ಎಸ್ ನಾರಾಯಣ್ ಫುಲ್ ಗರಂ. ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಕೌಟುಂಬಿಕ ಸಿನಿಮಾಗಳನ್ನ ನಿರ್ದೇಶಿಸುವ ಎಸ್ ನಾರಾಯಣ್ ಕುಟುಂಬದಲ್ಲೇ ಬಿರುಕು ಮೂಡಿದೆ. ಹೌದು, ನಿರ್ದೇಶಕ ಎಸ್ ನಾರಾಯಣ್ ಅವರ ಸೊಸೆ ಪವಿತ್ರ ತಮ್ಮ ಮಾವ, ಅತ್ತೆ ಭಾಗ್ಯವತಿ ಮತ್ತು ಪತಿ ಪವನ್ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ ಮಾಡಿ ದೂರು ದಾಖಲಿಸಿದ್ದು ಎಫ್ಐಆರ್ ದಾಖಲಾಗಿದೆ. ಇದೀಗ ಸೊಸೆ ಪವಿತ್ರ ಆರೋಪಕ್ಕೆ ಎಸ್ ನಾರಾಯಣ್ ಪ್ರತಿಕ್ರಿಯಿಸಿದ್ದು, ಇದು ಒಂಥರ ಬ್ಲ್ಯಾಕ್ ಮೇಲ್ ಯಾವಾಗ ಮಾಡಬೇಕು, ಯಾರಿಗೆ ಮಾಡಬೇಕು ಅದನ್ನ ಅವರು ಯೋಚನೆ ಮಾಡಬೇಕು, ಇಲ್ಲವಾದಲ್ಲಿ ಅವರಿಗೆ ತೊಂದರೆ ಎಂದಿದ್ದಾರೆ. ಹಣಕ್ಕಾಗಿ ಮಾನಸಿಕ ಮತ್ತು ದೈಹಿಕ ಕಿರುಕುಳ ನೀಡಿದ್ದಾರೆಂದು ಪವಿತ್ರ ಆರೋಪಿಸಿದ್ದಾರೆ. ಪೊಲೀಸರು ಎಸ್ ನಾರಾಯಣ್ ಕುಟುಂಬಕ್ಕೆ ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಸದ್ಯ ಈ ಆರೋಪಗಳನ್ನ ತಳ್ಳಿ ಹಾಕಿದ ನಾರಾಯಣ್ ಅದನ್ನ ಕಾಮಿಡಿ ಎಪಿಸೋಡ್ ಎಂದಿದ್ದಾರೆ. ನನಗೆ ಅದೇನೋ ದೊಡ್ಡದಾಗಿ ಅನಿಸುತ್ತಿಲ್ಲ. ಆರೋಪಗಳು ಪ್ರತಿಯೊಬ್ಬರ ಬದುಕಿನಲ್ಲೂ ಬಂದು ಹೋಗುವಂತದ್ದೇ. ಅದು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಬೆಳಗ್ಗೆ ಎದ್ದು ಸ್ನಾನ ಮಾಡಲೇಬೇಕು. ಹಿಂದಿನ ದಿನದ ಕೊಳೆಯನ್ನ ಕಳಿಯೋಕೆ ಸ್ನಾನ ಮಾಡಿ ಬರಲೇಬೇಕು. ಇವೆಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಅಂಟಿಕೊಳ್ಳುವಂತಹ ಕೊಳೆ. ತೊಳೆದು ಬಿಟ್ಟು ಮುಂದಿನ ಕೆಲಸಕ್ಕೆ ಹೋಗ್ತಾ ಇರಬೇಕು. ಯಾವತ್ತೋ ನಾನು ತಪ್ಪು ಮಾಡಿದಾಗ ಮಾತ್ರ ಹೆದರಿಕೊಳ್ಳಬೇಕು. ತಪ್ಪು ಮಾಡಬಾರದು ಅಂತ ಹೆದರಿಕೆಯಿಂದ ಬದುಕುತ್ತಾ ಇರುತ್ತೇನೆ ಅಲ್ವಾ, ಆಗ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಎಸ್ ನಾರಾಯಣ್ ಹೇಳಿಕೊಂಡಿದ್ದಾರೆ. ಸ್ತ್ರೀ ಸಮೂಹದ ಶೋಷಣೆ ಆಂದೋಲನ ಮಾಡಿದ್ದಾದ್ರೂ ಯಾರು? ಹೆಣ್ಣು ಮಗಳ ತಂದೆಯೇ ಈ ಕೃತ್ಯ ಮಾಡೋಕೆ ಸಾಧ್ಯನಾ? ತಂದೆ ಪ್ರೀತಿ ಗೊತ್ತಿಲ್ಲದವಳಿಗೇನು ಗೊತ್ತು ಪ್ರೀತಿಯ ಬೆಲೆ? ಇನ್ನು ನಾನು ಹುಟ್ಟಿ 1-2 ವರ್ಷ ಇರಬಹುದು. 60ರ ದಶಕದಲ್ಲಿ ನನ್ನ ತಂದೆ ಬಾಲ್ಯ ವಿವಾಹದ ವರದಕ್ಷಿಣೆ, ಸ್ತ್ರೀ ಸಮೂಹದ ಶೋಷಣೆ ಬಗ್ಗೆ ದೊಡ್ಡ ಆಂದೋಲನ ಮಾಡಿದ್ದರು. ಅವರು ಬದುಕಿದ್ದಾಗ ಸ್ತ್ರೀ ಸಮೂಹವನ್ನ ಗೌರವದಿಂದ ಕಾಣಬೇಕು ಅನ್ನೋದನ್ನ ಅವರು ಹೇಳಿಕೊಟ್ಟಿದ್ದರು. ಪ್ರತಿದಿನ ನನ್ನ ನಡವಳಿಕೆಯಲ್ಲಿ ಅದನ್ನ ಅಳವಡಿಸಿಕೊಂಡು ಬಂದಿದ್ದೇನೆ. ನನ್ನ ಚಿತ್ರಗಳಲ್ಲಿ ಅದನ್ನ ತೋರಿಸಿದ್ದೇನೆ. ನನ್ನ ಶ್ರೀಮತಿಯನ್ನ ನಾನು ಏಕವಚನದಲ್ಲಿ ಕರೆಯಲ್ಲ. ಇವತ್ತಿನವರೆಗೂ ನಾನು ಕರೆಯೋದು ಇಲ್ಲ. ಅಂತಹ ಸ್ವಭಾವ ನನ್ನದು. ಒಬ್ಬ ಹೆಣ್ಣು ಮಗಳ ತಂದೆ ನಾನು. ನನ್ನ ಮನೆಗೆ ಇನ್ನೊಂದು ಹೆಣ್ಣು ಮಗು ಬರುತ್ತೆ ಅಂತಂದ್ರೆ ಆ ಹೆಣ್ಣು ಮಗು ಮೇಲೆ ನನಗೆ ಎಷ್ಟು ಪ್ರೀತಿ ಇರುತ್ತದೆ. ಆ ಪ್ರೀತಿಯನ್ನ ತಗೊಳ್ಳೋದಕ್ಕೆ ನೀವು ಯೋಗ್ಯರಾಗಿರಬೇಕು. ನಿಮಗೆ ಆ ಪ್ರೀತಿಯ ಬೆಲೆನೇ ಗೊತ್ತಿಲ್ಲ ಅಂದಾಗ ನಾನು ಕೊಡೋದು ನಿಮಗೆ ಸಿಗೋದೇ ಇಲ್ಲ. ಹಾಗಾಗಿ ನಾನು ಇದರ ಬಗ್ಗೆ ತಲೆಯೇ ಕೆಡಿಸಿಕೊಳ್ಳುವುದಿಲ್ಲ ಎಂದು ಎಸ್ ನಾರಾಯಣ್ ಬೇಸರ ಹೊರಹಾಕಿದ್ದಾರೆ. ನಾನು ಯಾವುದೇ ಮದುವೆಗೆ ಹೋದರೂ ಎಲ್ಲರ ಎದುರು ಜೋರಾಗಿ ಧೈರ್ಯವಾಗಿ ವರದಕ್ಷಿಣೆ ತಗೊಂಡ್ರ ಅಂತ ಕೇಳುತ್ತೇನೆ. ತಗೋಬಾರ್ದು. ಯಾಕೆ ಅಂತಂದ್ರೆ ವಧು ನಿಮಗೆ ದಕ್ಷಿಣೆ ಆಕೆಯನ್ನ ನಿನಗೆ ತಂದೆ ತಾಯಿ ದಾರೆ ಎರೆದು ಕೊಟ್ಟಿರುತ್ತಾರೆ. ಆಕೆ ತನ್ನ ಎಲ್ಲ ಸಂಬಂಧಗಳನ್ನ ಹೊರಗೆ ಇಟ್ಟು ನಿನ್ನ ಕುಲದ ಸಂಕುಲವನ್ನ ಅವಳ ಗರ್ಭದಿಂದ ನಿನಗೆ ಕೊಡುತ್ತಾಳೆ. ಅಲ್ಲಿಂದ ಕುಲ ಸಮೃದ್ಧಿಯಾಗುತ್ತದೆ. ಎಂತಹ ದಕ್ಷಿಣೆ ಅವರು ನಿಮಗೆ ಕೊಟ್ಟಿರುತ್ತಾರೆ. ಈ ನೀತಿ ಪಾಠವನ್ನ ಪ್ರತಿ ಮದುವೆಗಳಲ್ಲಿ ಹೇಳುತ್ತಾ ಇರುತ್ತೇನೆ ಸ್ವಾಮಿ. ನನ್ನ ಮನೆಯಲ್ಲಿ ವರದಕ್ಷಿಣೆ ತಗೊಂಡು ಬನ್ನಿ ಅಂತ ಹೇಳೋಕ್ಕಾಗುತ್ತಾ ಎಂದು ಪ್ರಶ್ನಿಸಿದ್ದಾರೆ. ಇವತ್ತು ಯುವ ಪೀಳಿಗೆ ಒಂದಷ್ಟು ಹೆಣ್ಣು ಮಕ್ಕಳ ಬದುಕಿನ ಶೈಲಿ ನೋಡಿದ್ರೆ ಭಯಂಕರವಾಗಿರುತ್ತದೆ. ಇದು ಒಂಥರ ಬ್ಲ್ಯಾಕ್ ಮೇಲ್ ಯಾವಾಗ ಮಾಡಬೇಕು, ಯಾರಿಗೆ ಮಾಡಬೇಕು ಅದನ್ನು ಅವರು ಯೋಚನೆ ಮಾಡಬೇಕು. ಇಲ್ಲಾಂದ್ರೆ ಅವರಿಗೆ ತೊಂದರೆ ಎಂದು ಖಾರವಾಗಿ ಉತ್ತರಿಸಿದ್ದಾರೆ. ವರುಣ್ ಎಂ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.